Hello guys, welcome to day 7th task. And yesterday I asked you, give me 1 week timetable of yours. What are the things you are going to cover and how you are going to achieve it and all those things. Yes, some people in YouTube, some people in Telegram group really wrote very nice guys and very happy for that. And ಹಿಂಗೆ ಕಂಟಿನ್ಯೂ ಮಾಡ್ರಿ. ನಿಮಗೆ ಯಾಕೆ ಇಂಗ್ಲೀಷ್ ಬರೋದಿಲ್ಲ, ನಿಮಗೆ ಯಾಕೆ ಟ್ರಾನ್ಸ್ಲೇಷನ್ ಬರೋದಿಲ್ಲ, ನಿಮ್ಮ ವೆಕ್ಯಾಬ್ಲರಿ ಯಾಕೆ ಇಂಪ್ರೂವ್ ಆಗೋದಿಲ್ಲ ಅಂತ ನಾನು ನೋಡ್ತೀನಿ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರ್ ಸ್ಟೂಡೆಂಟ್ಸ್ ದೇ ಆರ್ ನಾಟ್ ಟೇಕಿಂಗ್ ಇನಿಷಿಯೇಟಿವ್. ಆ್ಯಂಡ್ ಒಂದು ದಿನ 2 ದಿನ 3 ದಿನ ರೆಡಿ ಅಂತ ಹೇಳಿ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಹೋದಂಗೆ ದೇ ಟ್ರೈ ಟು ಲೂಸ್ ದ ಇಂಟ್ರೆಸ್ಟ್. ನೀವೇನಾದರೂ ಇಂಟ್ರೆಸ್ಟ್ ಕಳ್ಕೊಂಡ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಇಂಪ್ರೂವ್ ಗೈಸ್. ನೀವು ನೋಡ್ರಿ, ಒಂದು ಕಲ್ಲಿಗೆ ಎಷ್ಟು ಪೆಟ್ಟು ಬೀಳ್ತವೆ, ಆ ಪೆಟ್ಟಿನಿಂದನೇ ಅದು ಶಿಲೆ ಆಗುತ್ತೆ. ಹಾಗೇನೆ ನೀವು ಓದಬೇಕಾದ್ರೆ ಬರಿಬೇಕಾದ್ರೆ ಎಷ್ಟು ಮಿಸ್ಟೇಕ್ಗಳನ್ನು ಮಾಡ್ತೀರಿ, ಅದರಿಂದ ಮಾತ್ರ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ದರಿಂದ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಮನ್ನು ನೀವು ವರ್ಕ್ ಮಾಡೋಕ್ಕೆ ಹಚ್ಚಿರಿ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊರಿ. ಆ್ಯಂಡ್ ಟಾಸ್ಕ್ ಏನಿರ್ತದೆ ಅದನ್ನು ಕಂಪ್ಲೀಟ್ ಮಾಡಿರಿ. ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬೇಡ. ತಪ್ಪಾದರೆ ಏನಾಗುತ್ತೆ ಅಂತ ಬೇಡ. ತಪ್ಪಾದರೂ ಆಗಲಿ, ಪ್ರತಿದಿನ ಮಾಡೋದ್ರಿಂದ ಈವನ್ ಎಷ್ಟೇ ತಪ್ಪಾಗಿ ಮಾಡೋರಿದ್ರೂ ಕೂಡ ವೆರಿ ಸೂನ್ ಅವೆಲ್ಲ ಕರೆಕ್ಟ್ ಆಗಕ್ಕೆ ಶುರು ಮಾಡ್ತವೆ. ಓಕೆ, ಸೊ ಆದ್ದರಿಂದ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಯಾರೂ ಕೂಡ ಇನ್ ಬಿಟ್ವೀನ್ ಬಿಡೋದನ್ನು ಮಾಡಬೇಡ್ರಿ. ಬಿಟ್ಟರೆ ಇಂಪ್ರೂವ್ ಆಗೋದಿಲ್ಲ ಗೈಸ್. ಆಮೇಲೆ ಎಕ್ಸಾಮ್ 3 ತಿಂಗಳಿದ್ದಾಗ, 1 ತಿಂಗಳಿದ್ದಾಗ, 2 ತಿಂಗಳಿದ್ದಾಗ ನನ್ನ ಹತ್ರ ಬಂದು, ಸರ್ ನನಗೆ ಇಂಗ್ಲೀಷ್ ಬರೋದಿಲ್ಲ, ಇಂಗ್ಲೀಷ್ಗೆ ಏನು ಮಾಡಬೇಕು, ಆಮೇಲೆ ನಮ್ಮ ಊರೊಳಗೆ ನಮ್ಮ ಟೀಚರ್ ಹೇಳಿಲ್ಲ, ಅವ್ರು ಹೇಳಿಲ್ಲ, ಇವ್ರು ಹೇಳಿಲ್ಲ ಅಂತ ನೀವು ಏನೇನೋ ಓಲ್ಡ್ ಹೊಡಿತೀರಾ. ಆ್ಯಂಡ್ ಈ ಓಲ್ಡ್ ಹೊಡೆಯೋದೆಲ್ಲ ನನಗೆ ಬೇಡ ಗೈಸ್. ಆ್ಯಂಡ್ ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಹೇಳ್ತಾ ಇದ್ದೀನಿ ಇದನ್ನು ಮಾಡಿರಿ. ಓಕೆ, ನೋಡಿರಿ, ಮಾಡ್ರನ್ ಡೇಸ್ ಒಳಗೆ ಒಬ್ಬ ಶಿಕ್ಷಕರಾದವರು ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನೋಡಿ, ನಿಜವಾಗ್ಲೂ ನನಗನ್ಸೋದಿಲ್ಲ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದೊಳಗೆ, AI ಯುಗದೊಳಗೆ ಕೃತಕ ಬುದ್ಧಿಮತ್ತೆ ನಮ್ಮ ಜೀವನವನ್ನು ಬಹುತೇಕವಾಗಿ ಆಳ್ತಿರ್ಬೇಕಾದ್ರೆ ನಾನು ನಿಮಗೆ ಸಿಕ್ಕಾಪಟ್ಟೆ ಫ್ಯಾಕ್ಟ್ಸ್ನ ಹೇಳಿ, ಓಕೆ, ಸಿಕ್ಕಂಗೆ ಒಂದು ವಿಷಯದ ಬಗ್ಗೆ ಹೇಳಿ ನಾನು ನಿಮಗೆ ಇಂಪ್ರೆಸ್ ಮಾಡಿ ನಾನು ಒಬ್ಬ ಒಳ್ಳೆ ಟೀಚರ್ ಆಗೋಕ್ಕಾಗೋದಿಲ್ಲ. ಒಳ್ಳೆ ಟೀಚರ್ ಈಗಿನ ಕಾಲದೊಳಗೆ ವಿ ನೀಡ್ ಟು ಅಪ್ಡೇಟ್. ಓಕೆ, ಒಳ್ಳೆ ಟೀಚರ್ ಯಾರು ಅಂದರೆ ನಿಮಗೆ ಹಿಂಗಾಗುತ್ತೆ ಅಂತ ಮಾಡಿ ತೋರಿಸೋದಲ್ಲ. ನೀವು ಈ ಥರ ಎಲ್ಲ ಹೋದರೆ, ಓಕೆ, ಈ ಥರ ಮೆಥಡ್ ನೀವು ಉಪಯೋಗ ಮಾಡಿದರೆ ನೀವು ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳೋರು. ಓಕೆ, ನಾನು ನಿಮಗೆ ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡೋದು ಆ್ಯಸ್ ಅ ಟೀಚರ್ ಆಗಿ ನನ್ನ ರೆಸ್ಪಾನ್ಸಿಬಿಲಿಟಿ. ಅದನ್ನು ನಾನು ಡೈಲಿ ಮಾಡ್ತಾಯಿದ್ದೀನಿ. ನಾನು ಬಿಟ್ಟಿದ್ದೀನಿ, ನಾನು ಸಂಡೇ ಬಿಟ್ಟಿದ್ದೀನಿ, ಯಾವತ್ತಾದರೂ ಬಿಟ್ನಿ ಈಗ. ಓಕೆ, ಆದರೆ ನೀವು ಬಿಡ್ತಿದ್ದೀರಾ. ವೈ? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನಾನು ನಿಮಗೆ ಇಂಪ್ರೂವ್ ಆಗೋಕ್ಕೆ, ನಾಲೆಜ್ ಬರೋಕ್ಕೆ ಏನು ಟೋಲ್ ಬೇಕೋ ಅದನ್ನು ಪ್ರೊವೈಡ್ ಮಾಡ್ತಿದ್ದೀನಿ. ಆದರೆ ಫಾಲೋ ಮಾಡಲಿಲ್ಲ ಅಂದರೆ ದಟ್ ಈಸ್ ಲೆಫ್ಟ್ ಟು ಯು. ಆ್ಯಂಡ್ ಪ್ಲೀಸ್ ಡೂ ಫಾಲೋ ಗೈಸ್. ಆ್ಯಂಡ್ ಫಾಲೋ ಮಾಡಿದರೆ ನಿಮಗೆ ಉಪಯೋಗ ಆಗುತ್ತೆ. ಡೇ 7 ಟಾಸ್ಕ್ ಏನು ಅಂದರೆ, 7ನೇ ದಿನದ ಟಾಸ್ಕ್ ಏನು ಅಂದರೆ, ಟೆಲ್ ಮಿ 5 ರೀಸನ್ಸ್ ಫಾರ್ ಇಸ್ರೇಲ್ ಆ್ಯಂಡ್ ಇರಾನ್ ವಾರ್. ಕರೆಂಟ್ಲಿ ಇಸ್ರೇಲ್ ಆ್ಯಂಡ್ ಇರಾನ್ ನಡುವೆ ವಾರ್ ಏನು ನಡೀತಾ ಇದೆ, ಆ್ಯಂಡ್ ಇದ್ರ ಮೇಲಿನ ಎಸ್ಸೇನ, ಡೀಟೇಲ್ ಆದಂಥ ಎಸ್ಸೇನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಕಾರಣಗಳೇನೇನು ಅದನ್ನು ಇಂಗ್ಲೀಷ್ನೊಳಗೆ ಬರಿಬೇಕು. ಆ್ಯಂಡ್ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಂಥ ಯುದ್ಧದೊಳಗೆ ಅಮೇರಿಕ ಎಂಟ್ರಿ ಆಗಿದೆ. ಅಮೇರಿಕ ಎಂಟ್ರಿ ಆಗಿ ಈ ಇರಾನ್ನಲ್ಲಿನ 3 ನ್ಯೂಕ್ಲಿಯರ್ ಸೈಟ್ಸ್ಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇವತ್ತು ಇರಾನ್ ಹೋಗಿ ಅಮೇರಿಕಾದ ಮೇಲೆ ಅಟ್ಯಾಕ್ ಮಾಡಿದೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಡಿಸಾಸ್ಟ್ರಸ್ ಗೈಸ್. ವರ್ಲ್ಡ್ ಒಳಗೆ ಅನೇಕ ಡಿಫಿಕಲ್ಟಿಗಳನ್ನು ಈ ಒಂದು ಯುದ್ಧ ತಂದೊಡ್ಡುತ್ತೆ, ದಟ್ ಈಸ್ ಫಾರ್ ಶೋರ್. ಆ್ಯಂಡ್ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಆ್ಯಂಡ್ ಇದಕ್ಕೆಲ್ಲ ಏನು ಕಾರಣ? ಓಕೆ, ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಸಡನ್ ವಾರ್? ಓಕೆ, ಇಸ್ರೇಲ್ ಪ್ಯಾಲಿಸ್ತೇನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಟೈಮ್ ಆ್ಯಂಡ್ ಅಗೇನ್ ಅವಾಗವಾಗ ಆಗ್ತಿತ್ತು. ಬಟ್ ಇರಾನ್ ಆ್ಯಂಡ್ ದಿಸ್ ಇಸ್ರೇಲ್, ಓಕೆ, ಆ್ಯಂಡ್ ವೈ ಅಮೇರಿಕಾ ಇಸ್ ಇಂಟರ್ಫಿಯರಿಂಗ್ ಇನ್ ದ್ಯಾಟ್, ನಾನು ಇದ್ರ ಮೇಲೆ ಡೀಟೇಲ್ ಆದಂಥ ಎಸ್ಸೇನ ಮಾಡಿದ್ದೀನಿ. ಆ್ಯಂಡ್ ನೀವು ಒಂದು ಬಾರಿ ನೋಡ್ರಿ, ಕಾರಣಗಳೇನು, ಪರಿಣಾಮಗಳೇನು ಅದನ್ನೆಲ್ಲನೂ ಕೂಡ ಹೇಳಿದ್ದೀನಿ. ನಾವು ಯುವರ್ ರೋಲ್ ಈಸ್ ವೆರಿ ವೆರಿ ಸಿಂಪಲ್. ನೀವು ಪರಿಣಾಮಗಳನ್ನ ಹೇಳಬೇಕಾಗಿಲ್ಲ, ಏನೂ ಇಲ್ಲ. ಜಸ್ಟ್ 5 ರೀಸನ್ಸ್ ಫಾರ್ ಇಸ್ರೇಲ್ ಆ್ಯಂಡ್ ಇರಾನ್ ವಾರ್.
ಓಕೆ, ನೀವು ನನಗೆ ಇದನ್ನು ಹೇಳಬೇಕು. ಆ್ಯಂಡ್ ಪ್ಲೀಸ್ ಡೂ ಪ್ರಾಕ್ಟೀಸ್. ವಿತೌಟ್ ಪ್ರಾಕ್ಟೀಸ್ ಯು ಕ್ಯಾನ್ ನಾಟ್ ಅಚೀವ್ ವಾಟ್ ಯು ವಾಂಟ್ ಗೈಸ್. ಆ್ಯಂಡ್ ಆ ಪ್ರಾಕ್ಟೀಸ್ ನಿಮ್ಮನ್ನು ಪ್ರತಿದಿನ ಮೋಟಿವೇಟ್ ಮಾಡುತ್ತೆ, ನಿಮಗೆ ಆತ್ಮವಿಶ್ವಾಸ ತಂದು ಕೊಡುತ್ತೆ. ನಾಳೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ನೀವು ಒಬ್ಬರೇ ಕೂತು ಬರಿಬೇಕಾಗುತ್ತೆ. ಆವಾಗ ನೀವು ಭಯಪಟ್ಟು ಹಾಕಿದ್ದು ನೆನಪು ಬರೋದಿಲ್ಲ. ನೀವು ಮತ್ತೆ ಯಾರೋ ಬಂದು ನಿಮ್ಮ ಜೀವನದೊಳಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಮಾಡೋದಿಲ್ಲ. ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು? ಈಗ ಸಮಯ ಇದೆ ಅಲ್ವಾ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಖಾಲಿ ಮನೆಯೊಳಗೆ ಕೂತ್ರಿ ಅಥವಾ ಖಾಲಿ ಪುಕ್ಸೆಟ್ಟೆ ಅಡ್ಡಾಡಿದ್ರಿ, ನಿಮ್ಮ ಮೈಂಡ್ ಒಳಗೆ ನೆಗೆಟಿವ್ ಥಾಟ್ನೂ ಬರೋಕ್ಕೆ ಶುರು ಮಾಡ್ತವೆ. ಪ್ಲೀಸ್ ಡೋಂಟ್ ಅಲೌ ಟು ಕಮ್ ದಟ್ ನೆಗೆಟಿವ್ ಥಾಟ್ಸ್. ಒಂದು ಸಾರ್ತಿ ಬಂದರೆ ಆಮೇಲೆ ನಿಮಗೆ ಬೇರೆ ಏನೂ ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ. ಅದಕ್ಕೇ ಐ ಆಮ್ ಟೆಲ್ಲಿಂಗ್ ಯು, ಪ್ಲೀಸ್ ಪ್ರಾಕ್ಟೀಸ್. ಡೈಲಿ ಟಾಸ್ಕ್ ಅದು ಕೊಡ್ತಿದ್ದೀನಿ. ನೀವು ಮುಂದೆ ಹೋದಂಗೆ ಟಾಸ್ಕ್ನ ಇನ್ಕ್ರೀಸ್ ಮಾಡ್ತೀನಿ, ನಾನು ಪಾಯಿಂಟ್ಸ್ ಇನ್ಕ್ರೀಸ್ ಮಾಡ್ತೀನಿ. ನೋಡಿ, ಒಂದು ಕಡೆಯಿಂದ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ, ಇನ್ನೊಂದು ಕಡೆಯಿಂದ ಇಂಗ್ಲೀಷ್ ಕಲ್ತಂಗಾಗುತ್ತೆ. ನೀವು ಇದನ್ನೇ ನೀವೇ ಮಾಡಿರಿ ಅಂದರೆ ಮಾಡ್ತಾ ಇಲ್ಲ ನೀವು. ಅದಕ್ಕೇ ನಾನು ಒಂದು ಸಪ್ರೇಟಾಗಿ ಇದ್ರ ಸಂಬಂಧ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೋ ಅಂತ ಹೇಳಿದ್ದೀನಿ. ಯು ಟೆಲ್ ಮೀ ಹೂ ಹ್ಯಾಸ್ ಟೇಕನ್ ಸಚ್ ಇನಿಷಿಯೇಟಿವ್. ಯಾರಾದರೂ ಮಾಡಿದಾರಾ? ಆ್ಯಂಡ್ ಡೈಲಿ ಮಾಡೋಕ್ಕಾಗುತ್ತಾ? ಆ್ಯಂಡ್ ಇಟ್ ಈಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಗೈಸ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯುವರ್ ಸ್ಪೋಕನ್ ಇಂಗ್ಲೀಷ್ ವಿಲ್ ಇಂಪ್ರೂವ್, ಯುವರ್ ವೆಕ್ಯಾಬ್ಲರಿ ವಿಲ್ ಇಂಪ್ರೂವ್, ಯುವರ್ ಗ್ರಾಮರ್ ವಿಲ್ ಇಂಪ್ರೂವ್, ಯುವರ್ ಟ್ರಾನ್ಸ್ಲೇಷನ್ ವಿಲ್ ಇಂಪ್ರೂವ್, ವಾಟ್ ನಾಟ್ ಗೈಸ್. ಇಷ್ಟೆಲ್ಲದಕ್ಕೂ ಆ್ಯಂಡ್ ನೀವು ಜಗತ್ತನ್ನು ನೋಡುವ ದೃಷ್ಟಿ, ಜಗತ್ತು ನಿಮ್ಮನ್ನು ನೋಡುವಂಥ ದೃಷ್ಟಿ ಒಳಗೂ ಕೂಡ ಬದಲಾವಣೆ ಬರುತ್ತೆ ಅಂದಮೇಲೆ ವೈ ಡೋಂಟ್ ಯು ಟ್ರೈ? ಓಕೆ, ವೈ ಡೋಂಟ್ ಯು ಡೂ ಯುವರ್ ಹೋಮ್ವರ್ಕ್ ಆ್ಯಂಡ್ ಪ್ಲೀಸ್ ಕಂಪ್ಲೀಟ್ day 7 task and send me in group or YouTube guys, don't forget it. And some people ಯಾರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಾ ಆ್ಯಂಡ್ ಅವ್ರಿಗೆಲ್ಲ ಡೆಫಿನೆಟ್ಲಿ ನಾನು ಗ್ರೂಪ್ ಒಳಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಅ ಗ್ರೇಟ್ ಇನಿಷಿಯೇಟಿವ್, ಗ್ರೇಟ್ ವರ್ಕ್ ಅಟ್ ದಿಸ್ ಏಜ್ ಯು ಪೀಪಲ್ ಆರ್ ಡೂಯಿಂಗ್. ಆ್ಯಂಡ್ ಐ ಆಮ್ ಶೋರ್ ಯು ವಿಲ್ ಗೆಟ್ ಸಕ್ಸಸ್ ಆ್ಯಂಡ್ ಯು ವಿಲ್ ರೀಚ್ ಸಮ್ವೇರ್ ಇನ್ ಲೈಫ್. ಬಿಕಾಸ್ ಎವ್ರಿ ಡೇ ನಾವು ಇರೋದೇ ಓದೋದಕ್ಕೆ. ಮೀನ್ಸ್ ಧಾರವಾಡದೊಳಗೆ, ಬಿಜಾಪುರದೊಳಗೆ, ಗುಲ್ಬರ್ಗದೊಳಗೆ, ಬೆಂಗಳೂರೊಳಗೆ ನಾವು ಇರೋದೇ ಓದೋದಕ್ಕೆ ಅಂದಮೇಲೆ ವೈ ಡೋಂಟ್ ವಿ ಇಂಪ್ರೂವ್? ಓಕೆ, ವಿ ಶುಡ್ ಇಂಪ್ರೂವ್. ಓಕೆ, ನೀವು ಅಪ್ಡೇಟ್ ಆಗಲಿಲ್ಲ ಅಂದರೆ, ಇಂಪ್ರೂವ್ ಆಗಲಿಲ್ಲ ಅಂದರೆ, ದೆನ್ ದೆರ್ ಈಸ್ ನೋ ಸ್ಪೇಸ್ ಫಾರ್ ಇನ್ ಕಾಂಪಿಟೇಟಿವ್ ವರ್ಲ್ಡ್. ಓಕೆ, ಟ್ರೈ ಟು ಇಂಪ್ರೂವ್. ಸರ್, ನನಗೇನು ಬರಿಬೇಕನ್ನ ಅನ್ಸತ್ತೀನಿ, ಬರೋಲೇ ಆಗೈತೆ. ಒಂದು ಬರೆಯೋಕ್ಕಾಗುತ್ತಾ? 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್, 5 ಪಾಯಿಂಟ್, ಡೈಲಿ ಒಂದೊಂದು ಇನ್ಕ್ರೀಸ್ ಮಾಡ್ಕೋತ ಹೋಗ್ರಿ. ಟ್ರೈ ಟು ರೈಟ್ ಇಟ್. ನೀವು ಬರೀಲೇಬೇಕು ಅಂತ ನೀವು ಮೆಸೇಜ್ ಕಳಿಸಿದ್ರೆ ತಾನೇ ಅದು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ. ಪ್ಲೀಸ್ ಡೂ ಇಟ್ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. It's a current affairs issue also, and do read and write 5 reasons for Israel and Iran war, and other students, everybody in the group should watch it and should learn vocabulary from whatever points they have written. Okay, ಅದರಿಂದ ಕೂಡ ನೀವು ಪಾಯಿಂಟ್ಸ್ನ ಬರೀಲಿಕ್ಕೆ ಒಂದು ಸಪ್ರೇಟ್ ಆಗಿ ವೆಕ್ಯಾಬ್ಲರಿನ ನೀವು ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ ಗೈಸ್. ಯಾವುದೇ ವರ್ಡಿನ ಮೀನಿಂಗ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಬುಕ್ ಮಾಡಿರಿ, ಒಂದು 6 ತಿಂಗಳಾದರೂ ಇದನ್ನು ಮಾಡಿರಿ. ರೀಸನ್ಸ್, ನಿಮಗೆ ಇದ್ರ ಮೀನಿಂಗ್ ಗೊತ್ತಿಲ್ಲ ಅಂತ ತಿಳ್ಕೊಳ್ರಿ. ನೀವೇನು ಮಾಡಬೇಕು, ಇದನ್ನು ವರ್ಡ್ನ ಬರಿಬೇಕು, ಇದರ ಮೀನಿಂಗ್ನ ಬರಿಬೇಕು. ಓಕೆ, ಆಮೇಲೆ ಇದರ ಎಂಟಾನಿಮಸ್, ಇದರ ಸಿನಾನಿಮಸ್, ಇದನ್ನು ಬರೆದು ನೀವೊಂದು ಸೆಂಟೆನ್ಸ್ ಒಳಗೆ ಇದನ್ನು ಉಪಯೋಗ ಮಾಡ್ಬೋದು. ಓಕೆ, ರೀಸನ್ಸ್ ಫಾರ್ ಲ್ಯಾಂಡ್ ಸ್ಲೈಡ್ಸ್, ರೀಸನ್ಸ್ ಫಾರ್ ಅರ್ಥಕ್ವಿಕ್, ಓಕೆ, ರೀಸನ್ಸ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ರೀಸನ್ಸ್ ಫಾರ್ ಕರಪ್ಷನ್, ರೀಸನ್ಸ್ ಫಾರ್ ಚೈಲ್ಡ್ ಮ್ಯಾರೇಜ್, any sentence you can make on that. Okay, I just give an example. And all the best. Do the 7th day task guys. Bye bye, take care.